ಬಿಜೆಪಿಯಲ್ಲಿ ವಿ ಸೋಮಣ್ಣ ಅವರ ಅಸಮಾಧಾನ ಸದ್ಯಕ್ಕೆ ಶಮನ ಆಗುವಂತ ಲಕ್ಷಣ ಕಾಣಿಸ್ಕೊಳ್ತಾ ಇಲ್ಲ. ಹೈಕಮಾಂಡ್ ಜೊತೆ ಮಾತನಾಡೋಕೆ ಈ ಕಾಲ ಪಕ್ವವಾಗಿದೆ. ಡಿಸೆಂಬರ್ 19ರ ನಂತರ 4-5 ಜನ ಹೈಕಮಾಂಡ್ ಭೇಟಿ ಮಾಡ್ತೇವೆ. ಡಿಸೆಂಬರ್ 20, 21, 22ರೊಳಗೆ ಹೈಕಮಾಂಡ್ ಭೇಟಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ನನ್ನ ಸೋಲಿನ ವಿಚಾರ, ಅದಕ್ಕೆ ಕಾರಣ ಏನು, ಕಾರಣ ಯಾರು, ಎಲ್ಲವನ್ನೂ ಹೈಕಮಾಂಡ್ ಮುಂದೆ ವಿವರವಾಗಿ ಹೇಳ್ತೇನೆ. ಮೈಸೂರಿನಲ್ಲಿ ಮಾಜಿ ಸಚಿವ ವಿ ಸೋಮಣ್ಣ ಹೇಳಿಕೆಯನ್ನು ನೀಡಿದ್ದಾರೆ. ವಿ ಸೋಮಣ್ಣ ಅವರ ಮುಂದಿನ ನಡೆ ಏನು, ರಾಜಕೀಯ ನಿಲುವೇನು ಅನ್ನುವಂಥ ಚರ್ಚೆ ರಾಜಕೀಯ ವಲಯದಲ್ಲಿ ಈಗ ಸಿಕ್ಕಾಪಟ್ಟೆ ಜೋರಾಗಿ ಕೇಳಿ ಬರ್ತಾ ಇದೆ. ಅದರ ಬೆನ್ನಲ್ಲೇ ಅವರು ಕಾಂಗ್ರೆಸ್ಸಿಗೆ ಹೋಗ್ತಾರೋ, ಬಿಜೆಪಿಯಲ್ಲಿ ಇರ್ತಾರೋ, ಎಲ್ಲಿ ಎಲೆಕ್ಷನ್ಗೆ ನಿಂತ್ಕೊಳ್ತಾರೆ. ಯಾಕಂದ್ರೆ JDS ನಾಯಕರ ಜೊತೆಗೂ ಚೆನ್ನಾಗಿದ್ದಾರೆ, ಕಾಂಗ್ರೆಸ್ ನಾಯಕರ ಜೊತೆಗೂ ಚೆನ್ನಾಗಿದ್ದಾರೆ. ಬಿಜೆಪಿ ಹೈಕಮಾಂಡ್ ಕೂಡ ಅವರಿಗೆ ಬುಲಾವನ್ನ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಅವರು ಹೇಳಿರುವಂಥ ಒಂದು ವಿಚಾರ ಈಗ ತುಂಬಾ ಪ್ರಶ್ನೆ ಮತ್ತು ತುಂಬಾ ಕುತೂಹಲವನ್ನು ಹುಟ್ಟಾಕ್ತಾ ಇರೋದು. ನನ್ನ ಸೋಲಿ ಕಾರಣ ಯಾರು, ಏನು, ಎತ್ತ, ಇದೆಲ್ಲವನ್ನೂ ಹೇಳ್ತೀನಿ ಅಂತ. ಅಂದ್ರೆ ಬಿಜೆಪಿಯಲ್ಲಿ ಇದ್ದವರೇ ಯಾರಾದರೂ ಸೋಮಣ್ಣ ಅವರ ಸೋಲಿಗೆ ಕಾರಣರಾಗಿದ್ರ ಅನ್ನುವಂಥ ಅನುಮಾನ ಕೂಡ ಹುಟ್ಕೊಳ್ತಾ ಇದೆ. ಒಂದೊಂದು ಸಾರಿ ಆದಂಥ ಹಿನ್ನಡೆಯನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡಿದ್ದೀವಿ ಅಂತ ನಿಮಗೂ ಗೊತ್ತಿದೆ. ಮತ್ತು ಅದನ್ನು ಪಕ್ಷಕ್ಕೂ ಕೂಡ ಮನವರಿಕೆ ಆಗಿದೆ. ಎಲ್ಲವೂ ಕೂಡ ಇದಾದಮೇಲೆ ಮೊನ್ನೆ 3 ರಾಜ್ಯಗಳ ಮುಖ್ಯಮಂತ್ರಿಗಳ ಇದರೊಳಗೆ ಇದಾಗಿತ್ತು. ಮೋಸ್ಟ್ಲಿ 19 ಕಳೆದ ಮೇಲೆ 20, 21, 22 ನಾವು 4-5 ಜನ ಒಟ್ಟಿಗೆ ಹೋಗ್ತೀವಿ. ಹೋಗಿ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಹೈಕಮಾಂಡ್ ಏನು ಹೇಳ್ತದೆ ಕೇಳ್ತೀವಿ. ಇದು ದೇಶಕ್ಕೆ ಗೊತ್ತು, ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಮತ್ತು ಅದನ್ನು ಪೋಸ್ಟ್ಮಾರ್ಟಮ್ ಮಾಡೋ ಅವಶ್ಯಕತೆ ಇಲ್ಲ. ನೇರವಾಗಿ ಹೇಳೋ ಕಾಲ ಬಂದಾಗ ಹೇಳ್ತೀನಿ. ಅಲ್ಲಿಗಂಟ ಸ್ವಲ್ಪ ತಡ್ಕೊಡ್ರಿ. ಒಂದು ನಿಮಿಷ ಕಾಲ ಬಂದಾಗ ಹೇಳ್ತೀನಿ. ಒಂದೊಂದು ಸಾರಿ ಆದಂಥ ಹಿನ್ನಡೆಯನ್ನು